ನೀವೊಂದ್ ತೀರ್ಮಾನಕ್ಕೆ ಬರ್ಲೇಬೇಕು ಗೌಡ್ರೆ. ನೀನ್ ಹೇಳ್ತಾ ಇರೋದು ದಿಟ ಕಣಮೆ. ತೆಪ್ಪು ಯಾರೇ ಮಾಡಿದ್ರು ತೆಪ್ಪಯ್ಯ. ಅದೇನಾದ್ರೂ ಆಗ್ಲಿ ಅಪ್ಪ ಇಂತವ ನಾನ್ ಮಾತಾಡಿ ಚಂಪಂಗೆ ನ್ಯಾಯ ಕೊಡಿಸ್ತೀನಿ. ಬನ್ನಿ ಹೋಗುಮ್ಮ. ಬೇಡ ಭದ್ರಣ್ಣ, ಇದ್ರಿಂದ ದೊಡ್ಡಗೌಡ್ರ ಮನ್ಸಿಗೆ ಸಿಹಾನೆ ನೋವಾಯ್ತದೆ. ನನ್ನ ಹಣೆಯಲ್ಲಿ ಬರ್ದಂಗ ಆಯ್ತದೆ. ನನ್ನ ಬಿಟ್ಬಿಡಿ. ನೋಡು ಚಂಪಾ, ನಿಂಗ ಅನ್ಯಾಯ ಆಗಿರೋದು ದಿಟ ಅನ್ಬೇಕೆ ನಿಂಗೆ ನ್ಯಾಯ ಸಿಗ್ಬೇಕು ತಾನೆ. ನೀನೇನು ಮಾತಾಡ್ದೆ ನನ್ ಜೊತೆ ಸುಮ್ಕೆ ಬಾ. ಚಂಪಾ, ನಮ್ ಗೌಡ್ರು ಏಳೋರೆ ತಾನೆ, ಎಲ್ಲ ಒಳ್ಳೇದೇ ಆಯ್ತದೆ. ಸುಮ್ಕೆ ನಮ್ ಕುಟೆ ಬಾ. ಅಚ್ಚಮ್ಮೆ, ರತ್ನಿ, ನಾನು ಹೊಸಿ ಎಲ್ರನ್ನೂ ಮಾತಾಡ್ಸ್ಕೊಂಬತ್ತೀನಿ, ನೀವು ಕುಂತೀರಿ. ಯಾಕವ್ವ, ಅಪ್ಪಯ್ಯನ ಆಶೀರ್ವಾದ ಸಿಗ್ಲಿಲ್ಲ ಅಂತ ಬೇಸರ ಆಯ್ತಾ? ನನ್ನ ಅಪ್ಪಯ್ಯನ ಆಶೀರ್ವಾದ ತಕೊಳ್ಳೋದು ಅದ್ ಯಾರಿಗೂ ಇಷ್ಟ ಇಲ್ಲ ಅನ್ಸ್ತದೆ. ಹೋಲಿ ಬಿಡಿ, ಅವನ ಇಷ್ಟ ಹತ್ರದಲ್ಲಿ ನೋಡೋ ಭಾಗ್ಯ ಸಿಕ್ತಲ್ಲ, ಹಟೆ ಸಾಕು. ಅವ್ರು ನನ್ನ ಮುಟ್ಟಿ ಮಾತಾಡ್ಸಿದ್ರಲ್ಲ, ಹಟೆ ಸಾಕು. ತಲೆ ಕೆಡ್ಸ್ಕೋಬೇಡವ, ಒಳ್ಳೆ ಕಾಲ ಬಂದೇ ಬರ್ತದೆ, ಒಳ್ಳೇದಾಗೆ ಆಯ್ತದೆ. ಆದ್ರೂ ಈ ಹೆದರಿಕೆ ಜೊತೆಗೆ ಜಾನೆ ಸಂತೋಷ ಆಯ್ತದೆ. ಹಿಂಗೆ ಪ್ರತಿ ಹೆಜ್ಜೆಲೂ ನಮ್ಮ ಅಪ್ಪಯ್ಯ ನನ್ನ ಕಾಪಾಡ್ಕೊಂಡ್ ಬಂದ್ರು. ನಾನೇ ಆತರ ಪಟ್ಟು ಆ ಪ್ರೀತಿ ಕಳ್ಕೊಬಿಟ್ಟೆ. ಏ ರತ್ನ, ಬೀಗ್ರ ಮನೆ ಫಂಕ್ಷನ್ಗೆ ಇಷ್ಟೊಂದು ಲೇಟಾಗ ಬರೋದು? ಏನ್ ಮಾಡೋದು ಮೋನಮ್ಮೋರೆ, ಎಲ್ಲ ಮುಗಿಸ್ಕೊಂಬರೋದು ತಡವಾಯ್ತು. ರತ್ನ, ಈ ಹುಡುಗಿ ಯಾರು ಅಂತ ಗೊತ್ತಾಗಿಲ್ಲ. ಅವರೇ, ಈ ಹುಡುಗಿ ನಮ್ಮ ಯಜಮಾನ್ರ ತಂಗಿ ಮಗಳು. ಬೊಸ್ರಿ ಮನೆ ಕರ್ಸ್ಕೊಂಡಿದ್ವಿ, ಮನೇಲಿ ಒಬ್ಬಳನ್ನೇ ಬಿಟ್ಬಿಟ್ ಬರೋದ್ ಬೇಡ ಅಂತ ಕರ್ಕೊಂಬಂದು. ಶಾನೆ ಒಳ್ಳೆ ಕೆಲಸ ಮಾಡ್ದೆ. ತುಂಬಿದ ಬಸ್ರಿಗೆ ಒಂಟಿಯಾಗಿ ಬಿಡೋದು ಒಳ್ಳೇದಲ್ಲ. 7 ತಿಂಗಳವ? 8 ತಿಂಗಳು ನಡೀತದೆ. ಇವಳು ಯಾರಿರ್ಬೋದು? ಯಾಕೆ ಹಿಂಗ್ ಮುಖಕ್ಕೆ ಸೆರಗ್ ಮುಚ್ಕೊಂಡವಳೆ? ಸರಿ, ಮುಖಕ್ಕೆ ಯಾಕೆ ಹಿಂಗ್ ವೇಲ್ ಕಟ್ಕೊಂಡಿದ್ದಿ? ಅದು ಅವರೇ, ಅದು ಮುಖಕ್ಕೆ ಯಾವ್ದೋ ಕ್ರೀಮ್ ಹಚ್ಬಿಟ್ಟು ಸುಟ್ಟೋಗಂಗ ಆಗೋಗದೆ. ಹೌದೌದು, ಯಾರೋ ಹೇಳಿದ್ರು ಅನ್ಬಿಟ್ಟು ಆಯ್ಕೊಂಡು ಸುಟ್ಗಾಯ ಆಗ್ಬಿಟ್ಟದೆ ಪಾಪ. ಅದಕ್ಕೆ ಯಾವ್ದೋ ಕ್ರೀಮ್ ಬಳಸಬಾರ್ದು ಅಂತ ಹೇಳೋದು. ಹೆಂಗ್ ಸುಟ್ಟೋಗದವ? ಎಲ್ಲ ತೋರ್ಸು ನೋಡೋಣ. ಅದು ಅದು ಅಲ್ಲ ಕಣವ, ಯಾರಾದ್ರೂ ಸುಟ್ಟಗಾಯವ ಹಿಂಗ್ ಕವರ್ ಮಾಡ್ಕೊಂಡಾರ? ಅದ್ ತೆಗಿ, ಹೊಸಿ ಗಾಳಿ ಆಡ್ಬೇಕು. ಇಲ್ಲ, ಅದು ಬ್ಯಾರೆ ಯಾರಾದ್ರೂ ಇವಳು ಮುಖ ನೋಡಿದ್ರೆ ಇವಳಿಗೆ ಒಂಥರ ಆಯ್ತದಲ್ವೇ? ಹಂಗಾದ್ರೆ ಆಟ ಒಂದಾಗಿದ್ದದೆ. ತೆಗಿಯವ ನೋಡ್ತೀನಿ. ಅದು ಅವ್ರಿಗೆ ಮುಖ ತೋರ್ಸೋದಕ್ಕೆ ಇಷ್ಟ ಇಲ್ಲ ಬುಡಿ. ನಮ್ ಚಿತ್ರನು ಹಿಂಗೆಯ, ಯಾವ್ದಂದ್ರೆ ತರ್ಸ್ಕೊಂಡ್ ಅದನ್ನ ಹಾಕತಾ ಇರ್ತಾಳೆ. ಅವಳು ಕರೆಕ್ಟ್ ತೋರಿಸ್ತೀನಿ. ಎಲ್ಲವ, ನೀನ್ ತೋರ್ಸು ನೋಡೋಣ.
ಅವ್ವ ನೀನ್ ಇಲ್ಲಿದ್ಯಾ? ಪುರೋಹಿತ್ರಿಗೆ ಅದೇನೋ ಪೂಜೆ ಸಾಮಾನ್ ಬೇಕಂತೆ, ಕೊಡ್ಬಾ. ಒಂದ್ ನಿಮಿಷ ಇದೆ, ನೀನ್ ತೋರ್ಸವ. ಅವ್ವ ಅವ್ರು ಬಡ್ಕತ್ತವ್ರೆ, ಜಲ್ದಿ ಬಾರವ್ವ. ಈಶ್ವರಿ ಬಾಯ್ಲಿ. ಬಂದೆ ಬಾವ. ರತ್ನ, ಇಲ್ಲೇ ಕುಂತೀರಿ, ನಾ ಬರ್ತೀನಿ. ಏ ಸರು, ಆವಾಗ್ಲೇ ನಾನ್ ಇವನೋ ಹೇಳಿದ್ದೆ, ನೀನ್ ನೋಡಿದ್ರೆ ಅದೇನೋ ಸುಟ್ಗಾಯ ಅಂತ ಹೇಳ್ಬಿಟ್ಟಿಯಲ್ಲೇ. ಅದು ಗಾಬ್ರಿಗೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ, ಅದಕ್ಕೆ ಏನೋ ಒಂದ್ ಹೇಳ್ಬಿಟ್ಟೆ ಕಣವ. ಸರಿ ಬಿಡು, ಹೋಗಿ ನಿಮ್ಮಪ್ಪ ಎಂತವ ಮಾಸ್ಕ್ ಇಸ್ಕಂಬ. ಚಂಪಾ, ಯಾಕೆ ಹಿಂಗ್ ಅಳ್ತಾ ಇದೀಯಾ? ಎಲ್ಲ ಒಳ್ಳೇದಾಯ್ತದೆ, ಸುಮ್ಕಿರು. ಚಂಪಾ, ಸಾವು ನಿನ್ ನೋವಿಗೆ ಪರಿಹಾರ ಅಲ್ಲ, ಕಣ್ಣೀರು ನಿನ್ ಸಮಸ್ಯೆಗೆ ಉತ್ತರ ಅಲ್ಲ. ನಮ್ ಗೌಡ್ರು ಬರೀ ಮಾತ್ ಕೊಡೋರಲ್ಲ, ಅದನ್ನ ಪೂರ್ತಿ ಮಾಡೋರು. ನಿನ್ ನೋವ್ಗೆ ಕಣ್ಣೀರಿಗೆ ಸಮಾಧಾನ ಕೊಟ್ಟೆ ಕೊಡ್ತಾರೆ. ಧೈರ್ಯವಾಗಿರು ನೀನು. ನಂಗ್ ಸ್ಯಾನೆ ಹೆದ್ರಿಕೆ ಆಗ್ತೈತೆ ವಿದ್ಯಕ್ಕ. ನೋಡ್ ಚಂಪಾ, ಅದೇನೇ ಆದ್ರೂ ನಾನ್ ನಿನ್ ನ್ಯಾಯ ಕೊಡಿಸ್ತೀನಿ. ನೀನ್ ಧೈರ್ಯವಾಗಿರುವಸಿ. ಗೌಡ್ರೆ, ಹೊಸಿ ಬಿರ್ನೆ ನಡೀರಿ. ಉನಮೆ, ನಮಸ್ಕಾರ ಗೌಡ್ರೆ. ಅಡೆ ಗಂಟಿದ್ದು ಊಟ ಮಾಡ್ಕೊಳ್ಬೇಕು. ಆಯ್ತಾ? ಮನೆಯವ್ರು ಬಂದಿಲ್ಲ? ಅವರೇ ನಮಸ್ಕಾರ. ದಾರೆ ಊದ್ಬಿಟ್ಟು ಊಟ ಮಾಡ್ಕೊಂಡು ಹೋಗ್ಬೇಕು. ಬಸವಣ್ಣ, ನಾವೇ ಮಾಡ್ಸಿರೋ ಅಡ್ಗೆ ಊಟ ಮಾಡಕ್ ಬಂದು ನಮಗೆ ಊಟ ಮಾಡ್ಕೊಂಡು ಹೋಗಿ ಅಂತೀರಾ? ದೊಡ್ಡ ಮನ್ಸರು. ಅಯ್ಯೋ ಅಮ್ಮವ್ರೆ, ನೀವೇ? ನಾನ್ ಯಾರೋ ಅನ್ಕೊಂಡ್ಬಿಟ್ಟೆ, ತಪ್ಪಾಯ್ತು, ಕ್ಷಮಿಸ್ಬೇಕು ಕಣಮ್ಮ. ಚಂದಾಗಿದ್ದೀರಾ? ಸಂದಾಗಿಲ್ದೆ ಇನ್ನೆಂಗಿರ್ಬೇಕು ಹೇಳು? ನಾವೇನ್ ಬೇರೆಯವ್ರ ಹಂಗೆ ಹೊಟ್ಟೆಗೆ ಬಟ್ಟೆಗೆ ಹೆಂಗಪ್ಪ ಅನ್ಬೇಕೇ? ನಮ್ದಿರ್ಲಿ, ನೀವ್ ಹೆಂಗಿದ್ದೀರಿ? ಏನೋ ದೇವ್ರ ದಯದಿಂದ ಈ ಮಟ್ಟಿಗಿದೀನಿ ನೋಡಿ. ರವ ವಿನಂತಿ, ಹೊರಗಡೆ ದಗೆ, ಬಿಸಿಲು ರವ ರವ ಅಂತಾದೆ ಅಲ್ವೇನವ? ನಿಮ್ಗೆ ಯಾಕ್ ದಗೆ ಜಾಸ್ತಿ ಆಯ್ತಾ ಅದೇ ಅಂತವ ಗೊತ್ತು ಕಣಂತೆ ಬಿಡಿ. ಸರಿ, ನೀವ್ ಊಟ ಮಾಡ್ಕೊಂಡು ಹೋಗೋದ್ ಮರಿಬೇಡಿ. ಬಾರೆ ವಿನಂತಿ. ಏನವ್ವ, ಒಂದೊತ್ತು ಊಟಕ್ಕೂ ಲಾಟ್ರಿ ಹೊಡಿತಿದ್ದೋನು ಕೈ ತುಂಬಾ ಉಂಗ್ರ, ಕತ್ತಲ್ ಚೈನ್ ಎಲ್ಲ ಹಾಕೊಂಡ್ ಮೆರಿತಾವನೆ. ಅಯ್ಯ, 100 ರೂಪಾಯಿ ಕೊಟ್ಟು ಯಾವ್ದೋ ಜಾತ್ರೆಯಿಂದ ತಂದು ಹಾಕೊಂಡಿರ್ತಾನೆ. ಅವನಿಗೆ ಎಲ್ಲಿ ಚಿನ್ನದ ಒಡವೆ ಹಾಕೊಂಡು ಸೋಕಿ ಮಾಡಕ್ಕಾದದು? ಏ ಇಲ್ಲ ಕಣವ, ನೋಡಿದ್ರೆ ಚಿನ್ನ ಇದ್ದಂಗೆ ಇದ್ದೋ. ಅಯ್ಯೋ, ಈಗಿನ ಕಾಲದಲ್ಲಿ ಉಮಾ ಗೋಲ್ಡ್ನು ಚಿನ್ನ ತಲೆ ಮೇಲೆ ಹೊಡ್ದಂಗಿರ್ತದೆ. ಇಲ್ಲಿ ಬರೋರೇನು ನಾವ್ ಎಂತ ಒಡವೆ ಹಾಕೊಂಡಿದೀವಿ ಅಂತ ಕರ್ತ್ ಪರೀಕ್ಷೆನ ಮಾಡ್ತಾರೆ. ತಗಳಪ್ಪ, ಬಡವರು ಒರಿಜಿನಲ್ ಚಿನ್ನ ಹಾಕೊಂಡ್ರು ಅದನ್ನ ಉಮಾ ಗೋಲ್ಡು ರೋಲ್ಡ್ ಗೋಲ್ಡು ಅಂದ್ಬಿಡ್ತಾರೆ. ಅದೇ ಶ್ರೀಮಂತರು ತಗಡಿಗೆ ಚಿನ್ನದ ನೀರು ಬುಡ್ಸಿ ಹಾಕೊಂಡ್ರು ಅದನ್ನ ಅಪ್ಟ ಚಿನ್ನ ಅನ್ಬಿಡ್ತಾರೆ. ಕಲಗಾಲ, ಕಾಲ ಕೆಟ್ಟೋಯ್ತು, ದುಡ್ಡಿರೋರ್ಗೆ ಗೌರವ. ಆದ್ರೂ ಚಿನ್ನ ಚಿನ್ನನೇ ಅಲ್ವಾ? ಚಂಪಾ, ಸರಿಯಾದ ಟೈಮ್ಗೆ ನಾವು ಹೋಗ್ತೀವಿ. ಈಶ್ವರಿ ಅಮ್ಮವ್ರು ಒದ್ದಾರನೆ ನೀನೇನಾರು ಮದ್ವೆ ಮಂಟಪಕ್ ಬಂದ್ರೆ ನಾನಂತೂ ಬದುಕಿರಕ್ಕಿಲ್ಲ ಅಂತ ಹೇಳವ್ರೆ. ಅದ್ಕೆ ನಂಗ್ ಸ್ಯಾನೆ ಹೆದ್ರಿಕೆ ಆಯ್ತೈತೆ ಅಕ್ಕ. ಚಂಪಾ, ಅವ್ರು ಹಂಗ್ ಹೇಳ್ತಾರೆ ಅನ್ಬಿಟ್ಟು ಅನ್ಯಾಯ ಆಗ್ತಿದ್ರೆ ಸುಮ್ಕೆ ಇರಕ್ಕಾಗತ್ತೆ?
ಚಂಪಾ, ನೀನ್ ಯಾವ್ದಕ್ಕೂ ಹೆದರ್ಕೋಬೇಡ. ನ್ಯಾಯ ಇರೋದು ನಿನ್ ಕಡಿಕೆ. ಅದ್ ಯಾರೇ ಆದ್ರೂ ಸರಿ, ಆಗಿರೋ ಅನ್ಯಾಯಕ್ಕೆ ನ್ಯಾಯ ಕೊಡಿಸ್ಲೇಬೇಕಲ್ವೇ? ಅಪ್ಪ ಇಂಥವ ನಾನ್ ಮಾತಾಡ್ತೀನಿ, ಸುಮ್ಕೆ ಇರು. ಗೌಡ್ರೆ, ಏನಾಯ್ತು? ಹೊಸಿ ತಡಿಯಮ್ಮೆ, ನೋಡ್ತೀನಿ ಪಂಚರ ಹೆಂಗದೆ. ಒಳ್ಳೆ ಟೈಮಿಗೆ ಪಂಚರ್ ಆಗ್ಬಿಡತ್ ಕಣಮೆ. ತಡಿ, ಇನ್ನೊಂದು ಟೈರ್ ಅದ ನೋಡ್ತೀನಿ. ಈ ಕ್ವಾಟ್ಲೆ ಬಡ್ಡಿ ಅದ ಸರಿಯಾದ ಟೈಮ್ಗೆನೆ ಟೈರ್ ಇಟ್ಟಿಲ್ವಲ್ಲ, ಏನ್ ಮಾಡೋದೀಗ? ಗೌಡ್ರೆ, ಮುಹೂರ್ತ ಟೈಮು ಮೀರೋಯ್ತೈತೆ. ನಾವೇನಾದ್ರೂ ಟೈಮ್ ಸರಿಯಾಗಿ ಹೋಗದೆ ಹೋದ್ರೆ ಎಲ್ಲ ಹಾಳಾಗೋಯ್ತದೆ. ಈಗ ಏನ್ ಮಾಡೋದು? ಅಮ್ಮೆ, ಹೊಸಿ ಸಮಾಧಾನವಾಗಿರಮ್ಮೆ. ಬೇರೆ ಯಾವ್ದಾರ ಗಾಡಿ ಬರ್ತದ ನೋಡೋಣ. ನಂಗೋಸ್ಕರ ನೀವಿಬ್ರು ಯಾಕೆ ಹಿಂಗ್ ಒದ್ದಾಡ್ತೀರಿ? ನನ್ ಹಣೆಲ್ಲ ಅವ್ರ ಹೆಸರು ಬರ್ದಿಲ್ಲ, ಬಿಟ್ಬಿಡಿ. ಚಂಪಾ, ಯಾಕೆ ಹಂಗ ಅನ್ಕೊಂಡಿ? ನಾವು ಸರಿಯಾದ ಟೈಮ್ಗೆ ಹೋಗೇ ಹೋಯ್ತೀವಿ, ಸುಮ್ಕಿರೋ. ಚಂಪಾ, ಮನ್ಸ ಆದವನು ನಂಬಿಕೆನ ಕಳ್ಕೋಬಾರ್ದು. ನೀನ್ ಧೈರ್ಯ ತಕ್ಕ. ಪುರೋಹಿತ್ರೆ, ನೀವ್ ಹೇಳಿರೋದೆಲ್ಲ ಸಿಕ್ಕದೆ ಅಲ್ವೇ? ಎಲ್ಲ ಇದೆಯಮ್ಮ, ಆದ್ರೆ ಅಕ್ಷತೆ ಒಂದ್ ಕಾಣ್ತಾ ಇಲ್ಲ ನೋಡಿ. ಅಕ್ಷತೆನಾ? ಅದ್ ಎಲ್ ಮಾಡ್ಕೊಳ್ಳೋ ಏನೋ. ಇರಿ, ತಗೋಬತ್ತೀನಿ. ವಿಚಿತ್ರ, ಅದ್ ಎಲ್ಲಿ ಹೋಗೋಳೋ ಏನೋ. ಥು, ಆ ನಿಶ್ಚಿತಾರ್ಥದಲ್ಲಿ ಆ 3 ಅಡಿ ಇದ್ಲು, ಎಲ್ಲ ಕೆಲ್ಸನ ಅವಳೇ ಮಾಡ್ಬಿಟ್ಲು. ಇವಾಗ ಅವಳು ಇಲ್ಲ, ನನಗ್ ಕೈ ಕಾಲು ಆಡ್ತಾ ಇಲ್ಲ. ಓ ಅಮ್ಮಿ, ಯಾವ್ದೋ ಆಟ ಬರ್ತಾ ಇದೆ, ಬಾ ನೋಡುವ. ತುಮಿ ಅಣ್ಣ, SB ಕಲ್ಯಾಣ ಮಂಟಪ ಕರ್ಕೊಂಡು ಹೋಯ್ತೀರ ಅಣ್ಣ? ಅಣ್ಣ ಹೊಸಿ ಬಿರ್ನಿ ನಡಿಯೋಣ. ಅಲ್ಲಿ ಮದ್ವೆ ನಡೀತಾ ಇದೆ, ಇಲ್ಲಿ ಫೋನ್ ನೋಡ್ಕೊಂಡ್ ನಿಂತಿದ್ಯಾ? ಎಲ್ಲ ಕೆಲ್ಸ ನಾನು ಒಬ್ಳೆ ಮಾಡ್ಬೇಕು. ಅವ್ವ, ಈಗ ಏನಾಯ್ತು ಅಂತ ನನ್ ಮೇಲೆ ಹಿಂಗ್ ಕೂಗಾಡ್ತಾ ಇದ್ದಿ? ಮತ್ತಿನ್ನೇನೆ, ಅಲ್ಲಿ ಪುರೋಹಿತರು ಯೋನ್ ಕೇಳಿದ್ರು ಇಲ್ಲ, ಅಕ್ಷತೆ ತಟ್ಟ ಎಲ್ಲ ಅಂತಾರೆ. ಎಷ್ಟು ಹುಡುಕಿದ್ರು ಸಿಗ್ತಾ ಇಲ್ಲ. ಎಲ್ಲ ಕೆಲ್ಸ ನಾನು ಒಬ್ಳೆ ಮಾಡಕ್ ಆಯ್ತದೇನೆ? ನಿನಗೆ ನೆಟ್ಟಿಗೆ ಇಟ್ಕೊಂಡ್ ಬಾ ಅಂತ ಹೇಳ್ದೆ ತಾನೆ? ನನ್ ಮಾತ್ ಕೇಳಿಯ ನೀನು? ಇವಾಗೇನು ಅಕ್ಷತೆ ತಟ್ಟೆ ಸಿಗದೆ ಹೋದ್ರೆ ಮದ್ವೆ ನಿಂತೋಯ್ತದೆ? ಚಿತ್ರ, ಶುಭ ಕಾರ್ಯ ನಡೀತಾದೆ. ಇನ್ನೊಂದ್ ಕಿತ ಹಿಂಗ್ ಮಾತಾಡಿದ್ರೆ ನಾನು ಏನ್ ಮಾಡ್ತೀನಿ ನಂಗೆ ಗೊತ್ತಿಲ್ಲ. ಅವ್ವ, ನಾನೇನೋ ಬಾಯ್ ತಪ್ಪಿ ಒಂದ್ ಮಾತ್ ಹೇಳಿದಕ್ಕೆ ಯಾಕವ್ವ ಇಷ್ಟೊಂದ್ ಟೆನ್ಷನ್ ಮಾಡ್ಕೊಂಡಿದ್ದಿ? ಕಾರಲ್ಲೂ ಇಲ್ಲ ಅಂದ್ಮೇಲೆ ಹುಡ್ಗನ್ ರೂಮಲ್ಲಿ ಸೇರ್ಕೊಂಡಿರ್ತದೆ, ಹೋಗ್ ನೋಡಿ ತಕೊಂಬತ್ತೀನಿ ಬಿಡು. ನಮ್ ಸುಭಾಷ ನಂದಿನಿ ಕುತ್ಕೆ ತಾಳಿ ಕಟ್ಟೋವರೆಗೂ ನನಗ್ ಸಮಾಧಾನ ಇಲ್ಲ ಕಣೆ. ಒತ್ತಾರೆ BP ಮಾತ್ರ ತಗೊಳದ್ ಮರ್ತ್ಬಿಟ್ಟಿದೀನಿ, ಅದಕ್ಕೆ ತಲೆ ಸುತ್ತಾದೆ. ಅವ್ವ, ಆ ಚಂಪುನ್ನೇ ಅಟ್ಟಿಲ್ ಬಿಟ್ ಬಂದಿದೀವ್ ತಾನೆ, ಹಂಗಂದ್ಮೇಲೆ ಏನು ಆಗಕ್ಕಿಲ್ಲ. ಈ ಮದ್ವೆ ನಡ್ದೇ ನಡೀತದೆ ಕಣಂತೆ, ನೀನ್ ಹೆದರ್ಕೋಬೇಡ, ಸಮಾಧಾನವಾಗಿರು. ಅದ್ಯಾವ್ರ ದಯೆಯಿಂದ ಇದೊಂದ್ ಕಾರ್ಯ ಆಗ್ಬಿಟ್ರೆ ಸಾಕು. ಸರಿ, ನನ್ ಫೋನಲ್ಲಿ ಚಾರ್ಜ್ ಖಾಲಿ ಆಗ್ಬಿಟ್ಟದೆ, ತಗೋಯ್ದ. ಸುಭಾಸನ್ ರೂಮ್ಗೆ ಹೋಗಿ ಚಾರ್ಜ್ಗೆ ಹಾಕ್ಬಿಡು. ಅಲ್ಲ ಕಣವ, ಈ ಮದ್ವೆ ನಡಿಯಕ್ಕಿಲ್ಲ, ದೊಡ್ಡ ರಾಧ ಅಂತ ಆಯ್ತದೆ ಅಂತ ಹೇಳ್ತಾ ಇದ್ದೆ. ಇಲ್ ನೋಡಿದ್ರೆ ಎಲ್ಲ ಸುಸೂತ್ರವಾಗಿ ನಡೀತಾ ಇದೆ. ಏರ್ಪಾಡೇನೋ ಸುಸೂತ್ರವಾಗಿ ಆಯ್ತಾ ಇದೆ ಕಣೆ, ಆದ್ರೆ ಮದ್ವೆ ಹಂಗೆ ಆಗ್ಬೇಕಲ್ಲ. ಈಗ್ಲೂ ನನ್ ಒಳಮನ್ಸಿ ಹೇಳ್ತದೆ ಇಲ್ಲೇನೋ ಆಯ್ತದೆ ಅಂತ. ಹಂಗಾರೆ ಈ ಮದ್ವೆ ನಡೀತದೋ ಇಲ್ವೋ ಶೀಘ್ರದಲ್ಲೇ ಗೊತ್ತಾಯ್ತದೆ, ನಿರೀಕ್ಷಿಸಿ ಅಂತ ಹೇಳ್ತಾ ಇದ್ದೆ. ಹ್ಞೂ ಕಣೆ, ಬಾ. ನಡಿ ನಡಿ ನಡಿ.
ಗೌಡ್ರೆ ನಿಮ್ ಬಳಗ ತುಂಬಾನೇ ಜಾಸ್ತಿ. ಅದೇನ್ ಕೇಳಿ ದಾಮೋದರ, ಎಷ್ಟೋ ಜನ ದೂರ ಸಂಬಂಧಿಗಳಿಗೆ ಮದ್ವೆಗೆ ಹೇಳಕ್ಕೆ ಆಗಿಲ್ಲ. ಐಶ್ವರ್ಯ, ಭದ್ರ ಬಂದೆ. ನಂಗೆ ಗೊತ್ತಿಲ್ಲ ಬಾವ. ಅಲ್ಲವಾ, ಸ್ನಾನ ಮಾಡ್ಕೊಂಡ್ ಬರ್ತೀನಿ ಅನ್ನೋ ಇಟ್ಟೋದಾದ್ರು ಬರ್ಲಿಲ್ವಲ್ಲ, ಒಂದ್ಕಿತ ಫೋನ್ ಮಾಡಿ ಕೇಳು. ಬಾವ, ನನ್ ಫೋನ್ನಾಗೆ ಚಾರ್ಜ್ ಆಗೋಗೈತೆ, ಚಾರ್ಜ್ಗೆ ಹಾಕಿದೀನಿ. ಒಸಿ ನಿಮ್ ಫೋನೇ ಕೊಡಿ. ಹೌದಾ, ನಾನೇ ಮಾಡ್ತೀನಿ. ನೀನ್ ಮಾತಾಡು. ಅಪ್ಪಯ್ಯ, ನಾನು ಹೇಳೋದನ್ನ ಹೊಸಿ ಗಾಬರಿ ಆಗ್ದಂಗೆ ಕೇಳಿಸ್ಕ. ಯಾವುದೇ ಕಾರಣಕ್ಕೂ ಈ ಮದ್ವೆ ನಡೀಬಾರ್ದು. ಯಾಕೆ ಏನು ಅಂತ ನಾನು ಅಲ್ಲಿಗೆ ಬಂದು ಹೇಳ್ತೀನಿ. ಅಪ್ಪಯ್ಯ, ನಾವು ಬರ್ಬೇಕಾದ್ರೆ ನಮ್ ಗಾಡಿ ಪಂಚರ್ ಆಯ್ತು. ಈಗ ವಿದ್ಯಾ ಚಂಪಂಗ್ ಕರ್ಕೊಂಡು ಆಟೋನಲ್ಲಿ ಬರ್ತಾ ಇದೀವಿ. ಅಯ್ಯೋ ದೇವ್ರೆ, ಅವಳು ಯಾಕಪ್ಪ ಕರ್ಕ ಬರ್ತಾ ಇದ್ದನು? ಅವಳು ಬಂದ್ಬಿಟ್ರೆ ಎಲ್ಲಾ ಕೆಲ್ಸ ಹಾಳಾಗೋಯ್ತದೆ. ನಾನು ಏನ್ ಮಾಡ್ಲಿ? ಅಪ್ಪಯ್ಯ, ಇನ್ನೊಂದ್ 10 ನಿಮಿಷ ಅಪ್ಪಯ್ಯ, ಅಲ್ಲಿಗೆ ಬಂದ್ಬಿಡ್ತೀವಿ. ಯಾವುದೇ ಕಾರಣಕ್ಕೂ ಮದ್ವೆ ಆಗ್ಬಿಡ್ಬೇಡ, ಬರ್ತಾ ಇದೀವಿ ಇನ್ನೇನು. ಅಪ್ಪಯ್ಯ, ಈಶ್ವರಿ ಎಲ್ಲವನಂತೆ? ಬಾವಾ, ಭತ್ತ ದಾರಿನಲ್ಲಿ ಕಾರ್ ಪಂಚರ್ ಆಗೋಗದಂತೆ. ಸ್ಯಾನೆ ದಿಗಿಲ್ ಬಿದ್ಬಿಟ್ಟವನೆ, ಆಟೋದಾಗ ಬತ್ತವನಂತೆ. ನಾನು ಎಲ್ಲ ನೋಡ್ಕೊತೀನಿ, ನೀವು ಬಾ ಅಂತ ಒಂದ್ ಮಾತು ಹೇಳ್ಬಿಡಿ ಬಾವಾ. ಭದ್ರ, ನನಗೆಲ್ಲ ನೋಡ್ಕೋತೀನಿ, ನೀನ್ ಆರಾಮಾಗಿ ಬರಲ್ಲ. ಅಮ್ಮೆ, ಅಪ್ಪ ಇಂತವ ಎಲ್ಲ ಹೇಳಿನಿ. ನಾನೆಲ್ಲ ನೋಡ್ಕೋತೀನಿ, ನೀನ್ ಆರಾಮಾಗಿ ಬಾ ಅಂತಂದ್ರು. ಈಗ ಹೊಸಿ ಟೈಮ್ ಆದ್ರೂ ಪರವಾಗಿಲ್ಲ. ಚಂಪಾ, ನೀನ್ ಅಳೋದ್ ನಿಲ್ಸು. ಇನ್ಮೇಲೆ ನಿಂಗೆಲ್ಲ ಒಳ್ಳೇದಾಯ್ತದೆ, ಸುಮ್ಕಿರು. ಹೆಂಗಾರ ಆಗ್ಲಿ ಅಣ್ಣ, ಹೊಸಿ ಬಿರ್ನೆ ಹೋಗಿ. ಇವಳನ್ನ ಎಲ್ಲೋ ನೋಡ್ದಂಗದಲ್ಲ, ಯಾರಿರ್ಬೋದು? ಯಾಕಿಂಗ್ ಮಕ ಮುಚ್ಕೊಂಡಿದ್ದಳು? ಒಂದ್ಕಿತ ನೋಡ್ಬೇಕಲ್ಲ. ರತ್ನತೆ, ಸಾರು, ಅಜ್ಜಿ ಇವಾಗ ಬಂದ್ರಾ? ಇವರು ನಿಮ್ ಕುಟೇನೆ ಬಂದಿದ್ದಾರೆ. ಹೌದು, ಇವರು ನಮ್ಮಪ್ಪನ್ ತಂಗಿ ಮಗಳು. ಯಾವ ಊರ್ ನಿಮ್ದು? ಗೊಲ್ಲಳ್ಳಿ. ನೀನ್ ನೋಡಿದ್ರೆ ಮುಳ್ಕಟ್ಟೆ ಅಂತ್ಯ, ಅವಳು ನೋಡಿದ್ರೆ ಗೊಲ್ಲಳ್ಳಿ ಅಂತಾಳೆ. ಯಾವ ಊರು ಅಂತ ಸರಿಯಾಗಿ ಹೇಳಿ. ಅದು ನಮ್ಮ ಅಪ್ಪಯ್ಯನೂರು ಮುಳ್ಕಟ್ಟೆಯ, ಆದ್ರೆ ನನ್ ಮದ್ವೆ ಆಗಿರೋದು ಗೊಲ್ಲಳ್ಳಿ. ಗೊಲ್ಲಳ್ಳಿ ಅಂದ್ರೆ ನೀವ್ ಓದಿದ್ಯಲ್ಲಿ? ಇಲ್ಲೇ ಮದ್ದೂರ್ ಸ್ಕೂಲಲ್ಲಿ. ಓ, ಮದ್ದೂರೇ, ನಾನು ಅಲ್ಲೇ ಓದಿದ್ದು. ಅದ್ ಸರಿ, ನಿನ್ ಹೆಸ್ರೇನು? ಭವ್ಯ. ಭವ್ಯಾನೇ? ನಾವಿಬ್ರು ಒಟ್ಟಿಗೆ ಈ ಸ್ಕೂಲ್ಗೆ ಹೋಗ್ತಿದ್ವಲ್ಲ ಬಸ್ಸಲ್ಲಿ, ನಿನ್ನ ನೋಡಿಲ್ವೇ? ಇಲ್ಲ. ನಾನ್ ನಿನ್ನ ಪಕ್ಕ ನೋಡಿರ್ತೀನಿ, ನಿನ್ನ ಮಾತು ಆಡ್ಸಿರ್ತೀನಿ. ಎಲ್ಲ ನಿನ್ ಮಕ್ಕ ತೋರ್ಸು. ಅದು ಅವ್ರಿಗೆ ಸುಡ್ಗಾಯ ಆಗ್ಬಿಟ್ಟದೆ. ಹೌದೇ? ನಾನ್ ಕಂಡಿಡಿತೀನಿ, ತೆಗಿ, ಪರವಾಗಿಲ್ಲ. ನನ್ ಮಾಡಿಲ್ಲ ಬುಡಿ ನೀವು. ನಾನು ನಿಮ್ ಊರಲ್ಲಿ ಬರ್ತಿದ್ದ ವರ್ಷಿತಾ, ಹರ್ಷಿತಾ ಇವ್ರ ಜೊತೆನೆ ಇರ್ತಿದ್ದೆ. ಹೊಸಿ ಮಕ ತೆಗೀರಿ. ಅಯ್ಯ, ಮಕ ತೋರ್ಸಕ್ಕೆ ಯಾಕೆ ಇಷ್ಟೊಂದ್ ನಾಚ್ಕೋತೀರಾ?
ಎಲ್ಲ ತೆಗಿರಿ ಮಾಸ್ಕೋ ತೆಗಿ. ಚಿತ್ರ ಅವ್ವ ಅವ್ವ ಇನ್ನೇನ್ ಅವಳು ಮುಖವಾಡನ ಕಳ್ಸೋಣ ಅಂತಿದ್ದೆ, ಅಷ್ಟ್ರಲ್ಲಿ ಯಾಕವ್ವ ಹಂಗ್ ಹೇಳ್ಕೊಂಬಂದೆ? ಅಯ್ಯೋ ಅವಳು ಮುಖವಾಡ ನನ್ನ ಮರ್ಯಾದೆ ಹೋಯ್ತೈತೆ ಕಣೆ. ಏನಾಗ್ಬಾರ್ದು ಅನ್ಕೊಂಡಿದ್ದು ಅದೇ ಆಯ್ತೈತೆ. ನೀನ್ ಹಿಂಗ್ ಹೇಳಿದ್ರೆ ನಂಗೆ ಏನು ಅರ್ಥ ಆಗಕ್ಕಿಲ್ಲ. ಅದೇನಾಯ್ತು ಅಂತ ಬಿಡ್ಸಿ ಅವಳು. ಚಂಪಾ ಇರೋ ಸತ್ಯವ ಭದ್ರಂತಾವ್ ಹೇಳ್ಬಿಟ್ಟವಳೆ. ಗಂಡ ಹೆಂಡತಿ ಇಬ್ರು ಆ ಚಂಪುನ ಇಲ್ಲಿಗೆ ಕರ್ಕೊಂಬತ್ತವ್ರೆ. ಏನ್ ಹೇಳ್ತಿದ್ಯವ್ವ? ಈ ವಿಷಯ ನಿಂಗೆಂಗ್ ಗೊತ್ತಾಯ್ತು? ಅಲ್ಲಿ ನಿಮ್ ಶಿವರಾಮೇಗೌಡ ದೊಡ್ಡಪ್ಪ ಅವನಲ್ಲಿ ಅವ್ನ್ ಫೋನ್ ತಕೊಂಡು ಏನವ ಹಿಂಗಾಗದೆ? ಅದಕ್ ದೊಡ್ಡಪ್ಪ ಏನ್ ಹೇಳಿದ್ರು? ಅಯ್ಯೋ ಈ ವಿಷಯ ನಿಮ್ ದೊಡ್ಡಪ್ಪ ಗೊತ್ತೇ ಇಲ್ವೇ? ಅದಕ್ಕೆ ಹೆಂಗನ ಮಾಡಿ ಅವ್ರಿಬ್ರು ಇಲ್ಲಿಗೆ ಬರೋ ಅಷ್ಟ್ರಲ್ಲಿ ಸುಭಾಷನ್ ಕೈಯಿಂದ ನಂದಿನಿಗೆ ತಾಳಿ ಕಟ್ಟಿಸ್ಬಿಡ್ಬೇಕು. ಅದ್ ಹೆಂಗವ ಆದದು? ಆಮ್ಯಾಗ ಗೊತ್ತಾದ್ರೆ? ಅಗ್ನಿಯಿಂದ ತಪ್ಪಿಸ್ಕೊಂಡ್ಬಿಟ್ರೆ ಬಿಸ್ಲು ತಾನೇ ಏನ್ ಮಾಡತ್ತು? ಮೊದ್ಲು ತಾಳಿ ಕಟ್ಟಿಸ್ಬಿಡಣ, ಆಮ್ಯಾಕೆ ಏನ್ ಬಂದ್ರು ನೋಡ್ಕೊಳಣ.